ನಾವು ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆ ವಿಚಾರ ಅವರು ನಮ್ಮ ಚಾಣೇಶ್ವರ ದರ್ಶನ್ ಸರ್ ಅವರು 6 ಕೋಟಿ ಕನ್ನಡಿಗರ ಆಸ್ತಿ. ಇವತ್ತು ಅವರು ನಟ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಸರು ಇದೆ. ಅವರು ಏನು ಸ್ಪೀಚ್ ಕೊಡ್ತಾರಲ್ಲ ಅದನ್ನು ಎಲ್ಲರೂ ಪಾಲಿಸ್ತಾರೆ, ಇನ್ಕ್ಲೂಡ್ ನಾನು ಪಾಲಿಸ್ಬೋದಂತ ಅವ್ರು ಹೇಳಿಕೆ ಅದು ತಪ್ಪೋದು. ಯಾಕಂದರೆ ಅವರು ತೆರೆ ಮೇಲೆ ಭಾಳ ಚೆನ್ನಾಗಿ ನಮ್ಮ ಹೆಣ್ಮಕ್ಳಿಗೆ ಗೌರವ ಕೊಡೋದು ಎಲ್ಲದೂ ಮಾಡ್ತಾರೆ. ಆ ತೆರೆಯಿಂದ ಯಾಕಿಲ್ಲ ಅನ್ನೋದು ಅಷ್ಟೇ. ಆಮೇಲೆ ಅವ್ರು ಕ್ಷಮೆ ಯಾಚಿಸ್ಲೇಬೇಕು, ಈ ವಿಚಾರವಾಗಿ ಅವ್ರು ಕ್ಷಮೆ ಯಾಚಿಸ್ಲೇಬೇಕು. ಯಾಕಂದರೆ ಉದ್ದೇಶ ಇಷ್ಟೇ ಮಾತಾಡಿರೋದು ಯಾರೋ ಒಬ್ಬ ಹುಡುಗರ ಬಗ್ಗೆನೋ ಮತ್ತೊಬ್ಬರ ಬಗ್ಗೆನೋ ಹೆಣ್ಮಕ್ಳ ಬಗ್ಗೆ ಮಾತಾಡೋದು. ಯಾಕಂದರೆ ಹೆಣ್ಮಕ್ಳು ಹೋಗಿ ಅವ್ರು ಎಷ್ಟು ಗೌರವ ಕೊಡ್ತಾರಂತ ನಾವು ಕೆಲವು ಟೈಮಲ್ಲಿ ಸಿನಿಮಾದೆಲ್ಲ ನೋಡಿದ್ದೀವಿ ನಾವು. ಅದೇ ರೀತಿ ತೆರೆಯಿಂದ ಯಾಕಿಲ್ಲ, ಅವಳು ಬರ್ತಾಳೆ ಇವಳು ಹೋಗ್ತಾಳೆ ಅವಳು ಅಜ್ಜಿನ ಬಡಿಯ ಇವೆಲ್ಲ ಅಲ್ಲ, ತಪ್ಪಲ್ವ ಸರ್ ಮಾತಾಡೋದು. ಯಾಕಂದರೆ ನಾವು ದ್ವೇಷಿಸ್ತಾ ಇಲ್ಲ ಮತ್ತೊಂದು ಏನು ಮಾಡ್ತಾ ಇಲ್ಲ. ಅವ್ರು ಮಾತಾಡೋ ಸ್ಪೀಚಿಗೆ ಒಂದು ಕ್ಷಮೆ ಇಸ್ಬೇಕು ಇಷ್ಟೇ. ಸೊ ಅಂದರೆ ನೀವು ಹೇಳೋದು ಅವರು ಮಾತಾಡೋಂಥದ್ದನ್ನು ಎಲ್ಲರೂ ಅನುಕರಣೆ ಮಾಡ್ತಾರೆ, ಅಭಿಮಾನಿಗಳು ಕೂಡ ಅದೇ. ಸರ್ ಈಗ ಒಂದು ಹೇಳ್ಬೇಕು ಅಂದರೆ ನಾನೀಗ ಒಂದು ರಾಜ್ಯಾಧ್ಯಕ್ಷ ಆದಾಗ ನಾನು ಏನು ಹೇಳ್ತಿರ್ತೀನಿ ಇವರೆಲ್ಲ ಅಬ್ಸರ್ವ್ ಮಾಡ್ತಾರೆ. ನಮ್ಮ ರಾಜ್ಯಾಧ್ಯಕ್ಷ ಮಾತಾಡೋದು ನಮ್ಮದು ಬಿಡು ಅಂತ ಮಾತಾಡ್ಬೋದಲ್ಲ ಸರ್, ಸರ್ವಸಾಮಾನ್ಯ ಮಾತಾಡ್ಬೋದು ಸರ್ ಅದು. ಯಾಕಂದರೆ ಈಗ ದರ್ಶನ್ ಸರ್ ನಾವು ಈಗ ಅವರು ಏನು ಹೇಳ್ತಾರೋ ನಾನು ಅಭಿಮಾನ ಹೇಳ್ತೀನಿ, ಅವ್ರು ಹೇಳ್ತಾರೆ. ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಪಾಲನೆ ಎಷ್ಟು ಚೆನ್ನಾಗಿ ಮಾಡಿಲ್ಲ. ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಆಗೋದು ಎಂದು ಕೈಲಾಗೋದನ್ನು ಕೂತು ಅನ್ಸೋದು ಅದನ್ನ ಎಷ್ಟು ಜನ ಪ್ರೂವ್ ಮಾಡಿಲ್ಲ ಹೇಳಿ. ಅದೇ ರೀತಿ ನಾವು ಪಟ್ಟಿಡಿಬೇಕಂತ ಅದೇ ರೀತಿ ಇದು ಒಂದು ಸಂದೇಶ ಆಗ್ಬೋದಲ್ಲ, ಯಾಕೆ ಆಗ್ಬಾರ್ದು? ರಾಜ್ಕುಮಾರ್ ಸರ್ ಆಗ್ಬೇಕು ಇವ್ರದ್ದು ಆಗ್ಬೇಕು ಆಗ್ಬಾರ್ದು ಅಂತ ಏನು ಇಲ್ವಲ್ಲ. ಯಾಕೆಂದರೆ ಒಬ್ಬ ಪ್ರತಿಭಾ ನಟ, ಒಬ್ಬ ಕಷ್ಟಪಟ್ಟು ಬಂದಿರೋದಕ್ಕೂ ಒಂದು ಸ್ಫೂರ್ತಿ ಇದೆ, ಭಾಳ ಗೌರವನೂ ಇದೆ ಅವ್ರ ಮೇಲೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆ ಗೌರವನ ಬೇಜಾರಾಗಿದೆ, ಮನಸ್ಸಿನ ನೋವು ಈ ವಿಚಾರದಲ್ಲಿ ಬೇಜಾರು. ಸೊ ಮುಂದೆ ಯಾವ ರೀತಿ ಈಗ ಚಲನಚಿತ್ರ ಮಂಡಳಿಗೆ ಮತ್ತೆ FIR ಯಾವ ಸರ್, ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಅಧ್ಯಕ್ಷ ಮನವಿ ಕೊಡ್ತೀವಿ, ಕಲಾವಿದರ ಸಂಘಕ್ಕೆ ಒಂದು ಮನವಿ ಕೊಡ್ತೀವಿ. ಅದಾದ ನಂತರ ಮಹಿಳಾ ಒಂದು ಮನವಿ ಕೊಟ್ಬಿಟ್ಟು ಅವ್ರು ಕ್ಷಮೆ ಯಾಚಿಸ್ತೀವಿ ಅನ್ನೋ ಸಂದರ್ಭದಲ್ಲಿ. ಇನ್ ಕೇಸ್ ಅವ್ರು ಏನಾದರೂ ನಿಮ್ಮಂಥ ಸಂಘಟನೆಗಳಿಗೆ ಬೆಲೆ ಕೊಟ್ಟು ಅವರು ಕ್ಷಮೆ ಕೇಳಲಿಲ್ಲ ಅಂತ ಪಕ್ಷದಲ್ಲಿ ತಮ್ಮ ನಿರ್ಧಾರ ಏನಾಗುತ್ತೆ ಸರ್? ಹೋರಾಟ ಮಾಡ್ತೀವಿ, ಗೆಲುವು ಸಾಧಿಸು, ನಮ್ಮ ನ್ಯಾಯ ಸಿಗೋದು ಹೋರಾಟ ಮಾಡ್ತೀವಿ ಸರ್. ದೊಡ್ಡ ವಿಷಯ. ತಮ್ಮ ಹೆಸರು? ಕೆ ರಂಗಸ್ವಾಮಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆ.